ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆನ ಶೇರ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರೋ ಅಳತೆನಲ್ಲಿ ಪರ್ಫೆಕ್ಟ್ ಆಗಿ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರ ಮಸಾಲೆ ದೋಸೆ, ಆಲೂಗಡ್ಡೆ ಪಲ್ಯ, ಹಾಗೆ ಮಸಾಲೆ ದೋಸೆ ಮೇಲೆ ಹರಡುವಂಥ ಚಟ್ನಿ ಪುಡಿನೂ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ ರೇಷನ್ ಅಕ್ಕಿನ 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂದರೆ ಸೇಲಂ ಅಥವಾ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಅದಾದ ನಂತರ ರೇಷನ್ ಅಕ್ಕಿ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ. ಹಾಗಾಗಿ 1 ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸಿ ಆನಂತರ ನೀರು ಹಾಕಿ 5ರಿಂದ 6 ಸಲ ಚೆನ್ನಾಗಿ ತೊಳಿತೀನಿ. ಈ ಥರ ಉಪ್ಪು ಹಾಕಿ ಅಕ್ಕಿನ ಚೆನ್ನಾಗಿ ಕಿವುಚಿ ತೊಳೆಯೋದ್ರಿಂದ ಅಕ್ಕಿ ತುಂಬ ಬೆಳ್ಳಗಾಗತ್ತೆ, ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗುತ್ತೆ. ಈಗ ನೋಡಿ 5ರಿಂದ 6 ಸಲ ಅಕ್ಕಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ನೆನೆಯೋದಕ್ಕೆ ಬೇಕಾದಷ್ಟು ನೀರು ಹಾಕಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅಕ್ಕಿನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇದಾದ ನಂತರ ಉದ್ದಿನಬೇಳೆ ನೆನೆಸಿಟ್ಕೊಳ್ಳೋದಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ. 1 ಚಮಚ ಆಗುವಷ್ಟು ಮೆಂತ್ಯ ಕಾಳು ಹಾಕೋದ್ರಿಂದ ದೋಸೆಗೆ ಒಳ್ಳೆ ಟೇಸ್ಟು ಮತ್ತು ಕಲರ್ ಬರುತ್ತೆ. ಉದ್ದಿನಬೇಳೆನ 1-2 ಸಲ ಚೆನ್ನಾಗಿ ತೊಳೆದು ಅದು ನೆನೆಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಅಕ್ಕಿ ಮತ್ತು ಉದ್ದಿನಬೇಳೆ ಒಂದು 4 ಗಂಟೆ ಆದರೂ ಚೆನ್ನಾಗಿ ನೆನೆಬೇಕು. ಈಗ ನೋಡಿ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನೆನೆಸಿಟ್ಟಿದ್ದೆ. ಈಗ ಮಧ್ಯಾಹ್ನ 2ರಿಂದ 2:30 ಟೈಮ್ ಆಗಿದೆ. ಈಗ ಅಕ್ಕಿ ನೋಡಿ ಚೆನ್ನಾಗಿ ನೆಂದಿದೆ. ಉದ್ದಿನಬೇಳೆ ಹಾಗೇ ಇರಲಿ, ಅದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡಿ. ಅಕ್ಕಿ ನೋಡಿ ಈ ಥರ ಚೆನ್ನಾಗಿ ನೆನೆಬೇಕು. ಅಕ್ಕಿ ಚೆನ್ನಾಗಿ ನೆನೆದ್ರೆ ಮಾತ್ರ ದೋಸೆ ಸಾಫ್ಟಾಗಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿಲಿರೋ ಎಲ್ಲ ನೀರನ್ನು ಬಸ್ದು ಚೆಲ್ಬಿಟ್ಟಿದ್ದೀನಿ, ಅದು ಬೇಕಾಗೋದಿಲ್ಲ. ಒಂದು ಕಾಟನ್ ಬಟ್ಟೆನ ಹರಡಿ ಅದರ ಮೇಲ್ಗಡೆ ಅಕ್ಕಿನೆಲ್ಲ ಹಾಕಿ ತೆಳುವಾಗಿ ಹರಡ್ಕೊಂಡು ಫ್ಯಾನ್ ಕೆಳಗಡೆ ಆದರೆ 2 ಗಂಟೆ ಸಾಕು. ಹಾಗೆ ನಾವು ಡ್ರೈ ಮಾಡ್ಕೊಳ್ತೀವಿ ಅಂದರೆ 2:30ರಿಂದ 3 ಗಂಟೆ ಆದರೂ ಬೇಕಾಗುತ್ತೆ. ಈಗ ಇದನ್ನು ಹರಡಿದ್ದಾಗಿದೆ. ಇದು ಸ್ವಲ್ಪ ಹೊತ್ತು ಡ್ರೈ ಆಗಲಿ. ಈಗ ನೋಡಿ ಸಂಜೆ 5ರಿಂದ 5:30 ಟೈಮ್ಗೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಕ್ಕಿ ಇಷ್ಟು ಡ್ರೈ ಆದರೆ ಸಾಕು. ನೋಡ್ತಾ ಇದ್ದೀರಲ್ವ, ಕೈಗೆ ಅಂಟ್ಕೊಳ್ತಾ ಇಲ್ಲ, ಆದರೂ ಕೂಡ ಸ್ವಲ್ಪ ಅದರಲ್ಲಿ ಮಾಯಿಶ್ಚರ್ ಹಾಗೇ ಇದೆ. ಇಷ್ಟಾದರೆ ಸಾಕು. ಈಗ ನಾನು ತಗೊಂಡಿರೋ 2 ಕಪ್ ಆಗುವಷ್ಟು ಅಕ್ಕಿನ 2 ಬ್ಯಾಚಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ತೀನಿ. ಸ್ವಲ್ಪನೂ ತರ್ತರಿಯಾಗಿ ಇರಬಾರ್ದು, ತುಂಬ ನೈಸಾಗಿ ಪೌಡ್ರ್ ಆದರೆ ದೋಸೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಸ್ವಲ್ಪ ಅಕ್ಕಿ ಉಳಿದಿತ್ತಲ್ಲ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಪಾತ್ರೆಗೆ ಸೇರಿಸಿದ್ದೀನಿ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಬದಲು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು, ಆದರೆ ನಾನಿಲ್ಲಿ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ತೋರಿಸ್ತಾ ಇದ್ದೀನಿ. ನಂತರ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಹುಳಿ ಬರೋದಕ್ಕೆ ಮಾತ್ರ. ಬೆಳಿಗ್ಗೆ ಹೊತ್ತಿಗೆ ನಾವು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಸರಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ವಲ್ಲ, ಉದ್ದಿನಬೇಳೆ ಮತ್ತು ಮೆಂತ್ಯ ಕೂಡ ಚೆನ್ನಾಗಿ ನೆಂದಿದೆ. ಈ ಉದ್ದಿನಬೇಳೆ ಮತ್ತು ಮೆಂತ್ಯದ ಜೊತೆಗೆ ಇನ್ನೊಂದು ಪದಾರ್ಥನ ನಾವಿಲ್ಲಿ ಸೇರಿಸ್ಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟು. ಅದೇನೆಂದರೆ 1 ಕಪ್ ಆಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ. ಈ ಸಪ್ಪೆ ಮಂಡಕ್ಕಿ ಬರುತ್ತಲ್ಲ ಅದು. ಈ ಮಂಡಕ್ಕಿನ ಸೇರಿಸೋದ್ರಿಂದ ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮಂಡಕ್ಕಿ ಹಾಕದೆ ಹೋದರೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋಕ್ಕೆ ಆಗೋದಿಲ್ಲ. ಇದೊಂಥರ ಸೀಕ್ರೆಟ್ ಅಥವಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಂತರ ಇದಕ್ಕೆ ಉದ್ದಿನಬೇಳೆ ಮತ್ತು ಮೆಂತ್ಯನೂ ಕೂಡ ಸೇರಿಸ್ತಾ ಇದ್ದೀನಿ. ಈಗ ವಾತಾವರಣ ಸ್ವಲ್ಪ ತಣ್ಣಗಿರೋದ್ರಿಂದ ರುಬ್ಕೊಳ್ಳೋದಕ್ಕೆ ನೆನೆಸಿಟ್ಕೊಂಡಿರೋ ನೀರನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಾದರೆ ಹಾಕೋಬೇಡಿ, ತುಂಬ ಹುಳಿ ಬಂದುಬಿಡುತ್ತೆ. ಈಗ ನೋಡಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ರುಬ್ಕೊಂಡಿರೋ ಹಿಟ್ಟನ್ನು ಆಗಲೇ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಸೇರಿಸಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ವಿಸ್ಕರ್ನ ತಗೊಂಡು ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದಿರೋ ಥರ ಮಜ್ಜಿಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಮಸಿತಾ ಇದ್ದೀನಿ.
ಈ ಥರ ತುಂಬ ಹೊತ್ತು ಮಾಡೋದ್ರಿಂದ ಹಿಟ್ಟು ತುಂಬ ಹದವಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಮಿಕ್ಸ್ ಮಾಡಿದ್ದಾಯಿತು, ಸ್ವಲ್ಪನೂ ಗಂಟಿಲ್ಲ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಹೀಗಿರಬೇಕು, ತುಂಬ ಗಟ್ಟಿಯಾಗಿ ಇರಬಾರ್ದು. ಈ ಥರ ಇದ್ದರೆ ಸಾಕು. ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲ್ಗಡೆ ಒಂದು ಭಾರವಾಗಿರೋ ವಸ್ತುನ ಇಟ್ಟು, ವಾತಾವರಣ ತಣ್ಣಗಿದ್ರೆ ಮೇಲ್ಗಡೆ ಒಂದು ದಪ್ಪ ಟವಲ್ ಅಥವಾ ಸ್ವೆಟರ್ನ ಮುಚ್ಚಿಡಿ, ಚೆನ್ನಾಗಿ ಹುಳಿ ಬರುತ್ತೆ. ಇದನ್ನು ಹೀಗೆ ಓವರ್ನೈಟು ಬಿಟ್ಬಿಡಬೇಕು. ಈಗ ನೋಡಿ ಬೆಳಿಗ್ಗೆ ಹೊತ್ತು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ಅಂದರೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಅಲ್ವಾ, ಫ್ಲಫಿಯಾಗಿ ಬರುತ್ತೆ ದೋಸೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ನನಗೆ ಒನ್ ಟೈಮ್ಗೆ ಇಷ್ಟೆಲ್ಲ ಹಿಟ್ಟು ಬೇಕಾಗೋದಿಲ್ಲ, ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಗೆದು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಮುಂಚೆನೂ ಕೂಡ ಆ್ಯಡ್ ಮಾಡಿದ್ವಿ, ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದ್ದಾದರೆ ದೋಸೆ ಬ್ಯಾಟರು ರೆಡಿ ಆಯಿತು. ಇದಕ್ಕೆ ಬೇಕಾಗಿರೋ ಚಟ್ನಿ ಪುಡಿ, ಚಟ್ನಿ ಹಾಗೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಆನಂತರ 1.5 ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ. ಚೆನ್ನಾಗಿ ನೀರು ಕುದಿಯೋವಾಗ 2 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸಿ ಇದನ್ನು ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಪಿಂಚ್ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಇದರಿಂದ ಈರುಳ್ಳಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಹೋಟೆಲಲ್ಲಿ ಹಾಕೋದಿಲ್ಲ, ನಾನು ಹಾಕ್ತೀನಿ, ನನಗಿದು ತುಂಬ ಇಷ್ಟ ಆಗುತ್ತೆ. ಈಗ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೊಂಡಾದ ನಂತರ ಅದನ್ನ ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಚಟ್ನಿ ಮಾಡೋದಕ್ಕೆ 4 ಇಂಗ್ರೀಡಿಯೆಂಟ್ಸು ಸಾಕು. ಫ್ರೆಶ್ ತೆಂಗಿನಕಾಯಿ, ಹುರ್ಕೊಂಡು ಇಟ್ಕೊಂಡಿರೋ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ 2 ಏಲಕ್ಕಿ. ಏಲಕ್ಕಿ ಇದರಲ್ಲಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗೇ ಇರೋ ಥರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೈಸ್ ಆದರೆ ಚಟ್ನಿ ರುಚಿ ಇರೋದಿಲ್ಲ. ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ, ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಕೂಡ ಹಾಕೋದಿಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಪಲ್ಯ ಮತ್ತು ಚಟ್ನಿ ಎರಡಕ್ಕೂ ಕೂಡ ಒಗ್ಗರಣೆ ಹಾಕೋದಿಲ್ಲ. ಈಗ ಚಟ್ನಿ ರೆಡಿ ಆಯಿತು. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಸಿಂಪಲಾಗಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಮುಂಚೆನೇ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸಾಫ್ಟಾಗಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಳ್ಬೇಕು. ಈಗ ಇದನ್ನ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಮ್ಯಾಶ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಮ್ಯಾಶರ್ನ ಉಪಯೋಗಿಸಿ. ಇದಾದ ನಂತರ ಬೇಯಿಸಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು. ಈ 3 ಇಂಗ್ರೀಡಿಯೆಂಟ್ ಇದಕ್ಕೆ, ಮತ್ತೇನೂ ಬೇಕಾಗೋದಿಲ್ಲ. ಅರಿಶಿನದ ಪುಡಿ ಹಾಕಿ ಈರುಳ್ಳಿನ ಬೇಯಿಸ್ಕೊಂಡಿರೋದ್ರಿಂದ ಒಳ್ಳೆ ಕಲರ್ ಇರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ದಾವಣಗೆರೆ ಬೆಣ್ಣೆ ದೋಸೆಗೆ ಬೇಕಾಗಿರೋ ಪಲ್ಯ ಕೂಡ ರೆಡಿ ಆಯಿತು. ಮಸಾಲೆ ದೋಸೆಗೆ ಬೇಕಾಗಿರೋ ಚಟ್ನಿ ಪುಡಿನ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಆಗುವಷ್ಟು ಹುರಿದಿರೋ ಶೇಂಗಾ, ಅರ್ಧ ಕಪ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿ, ಹುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ, 2 ಚಮಚ ಆಗುವಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಅರ್ಧ ಚಮಚ ಸಕ್ಕರೆ, ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೈಸಾಗೆ ಪುಡಿ ಮಾಡ್ಕೊಳ್ಳಿ. ತುಂಬ ತರ್ತರಿಯಾದರೆ ಇದು ಚೆನ್ನಾಗಿರೋದಿಲ್ಲ. ಈಗ ನೋಡಿ ದೋಸೆಗೆ ಬೇಕಾಗಿರೋ ಮಸಾಲ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. ಇನ್ನೇನಿದ್ರೂ ದೋಸೆ ಮಾಡೋದಷ್ಟೇ ಬಾಕಿ. ಬನ್ನಿ ಬೇಗ ಬೇಗ ದೋಸೆನೂ ಮಾಡಿಬಿಡೋಣ. ದೋಸೆ ಹಂಚನ್ನು ಮೊದಲೇ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಬೆಣ್ಣೆ ಕೂಡ ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಕಬ್ಬಿಣದ ತವ ಅಥವಾ ಬೀಡಿನ ತವನ ಉಪಯೋಗಿಸಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹಂಚನ್ನು ಒಂದು ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಅಂದರೆ ತಣ್ಣೀರಲ್ಲಿ ಒರೆಸ್ಕೊಂಡು ಸ್ವಲ್ಪ ಬೆಣ್ಣೆನ ಸವರಿ ಅದನ್ನು ಕೂಡ ನೀಟಾಗಿ ಒರೆಸ್ಬಿಡಬೇಕು. ಇಲ್ಲ ಅಂದರೆ ಕೆಳಗಡೆ ಶೈನಿಂಗ್ ಆಗಿ ಬರೋದಿಲ್ಲ ದೋಸೆ.
ಇದಾದ ನಂತರ 2 ಚಮಚ ಆಗುವಷ್ಟು ದೋಸೆ ಹಿಟ್ಟನ್ನು ತಗೊಂಡು ಮೇಲಿಂದ ಈ ಥರ ಬಿಡಬೇಕು ಹಿಟ್ಟನ್ನು. ಅದಾದ ನಂತರ ಲೈಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಅದು ಸ್ವಲ್ಪ ದಪ್ಪ ಆಗೇ ಇರುತ್ತೆ. ತೆಳು ಮಾಡ್ಕೊಂಡ್ಬಿಟ್ರೆ ಅದು ನಾರ್ಮಲ್ ದೋಸೆ ಥರ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ ದೋಸೆ ಎಷ್ಟು ಚೆನ್ನಾಗಿ ಕಣ್ಣು ಬರ್ತಾ ಇದೆ ಅಂತ. ಇದಾದ ನಂತರ ಮೇಲ್ಗಡೆ ಧಾರಾಳವಾಗಿ ಬೆಣ್ಣೆನ ಹಾಕಿ ನಿಧಾನಕ್ಕೆ ಅದನ್ನು ಈ ಥರ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತಡಿಬೇಕು. ಕೆಳಗಡೆ ಕಲರ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ತಿರುಗಿಸಾಕೊಂಡು ಮೇಲ್ಗಡೆ ಕೂಡ ಸ್ವಲ್ಪ ಬೆಣ್ಣೆನ ಸವರಿದ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಶೈನಿಂಗ್ ಆಗಿ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರನೂ ಕಾಣಿಸುತ್ತೆ. ರುಚಿನೂ ಕೂಡ ಹಾಗೇ ಇರುತ್ತೆ. ಈಗ ಮತ್ತೆ ಇದನ್ನು ಈ ಕಡೆ ಟರ್ನ್ ಮಾಡಿಕೊಂಡು ಇನ್ನು ಸ್ವಲ್ಪ ಬೆಣ್ಣೆನ ಸವರಿ ಅದರ ಮೇಲ್ಗಡೆ ನಾವು ಆಗಲೇ ಮಸಾಲೆ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಮಡಚಿಬಿಟ್ರೆ ಆಗುತ್ತೆ. ಮಡಚೋವಾಗಲೂ ಅಷ್ಟೇ ಹೋಟೆಲಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬರೋ ಥರ ಸಮ ಮಡಚಬಾರ್ದು. ಒಂದು ಸ್ವಲ್ಪ ಜಾಸ್ತಿ ಬರೋ ಥರ ಮಡಚಿದ್ರೆ ಸೇಮ್ ಟು ಸೇಮ್ ನಾವು ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರನೇ ಕಾಣಿಸುತ್ತೆ. ಸಮನಾಗಿ ದೋಸೆನ ಮಡ್ಚಕ್ಕೆ ಹೋಗಬಾರ್ದು. ಈಗ ನೋಡಿ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ರೆಡಿ ಆಯಿತು. ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾಯಿದ್ರೆ ತಿನ್ನಬೇಕು ಅನಿಸುತ್ತಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಪರ್ಫೆಕ್ಟ್ ರೆಸಿಪಿ, ಪರ್ಫೆಕ್ಟ್ ಮೆಷರ್ಮೆಂಟ್. ನೋಡಿದ್ರಿ ಅಲ್ವಾ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಮಾಡೋದು ಎಷ್ಟು ಈಸಿ ಅಂತ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.